ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಮನಮೋಹನ್ ಸಿಂಗ್ ವಿವಿಯಲ್ಲಿ ಇವತ್ತು ಹಬ್ಬದ ವಾತಾವರಣ. ವಿದ್ಯಾರ್ಥಿಗಳಲ್ಲಿ ಬೇಸಿಕ್ ಸೈನ್ಸ್ ಕುರಿತು ಆಸಕ್ತಿ ಬೆಳೆಯೋದಕ್ಕೆ ಆಯೋಜಿಸಿದ್ದ ಕೆಮೋತ್ಸವ ಅತ್ಯಂತ ವಿಶಿಷ್ಟ ಮತ್ತು ವಿಭಿನ್ನವಾಗಿತ್ತು. ಈ ಕುರಿತಾದ ವರದಿ ಇಲ್ಲಿದೆ ನೋಡಿ. ಹಬ್ಬದ ವಾತಾವರಣ, ವಿದ್ಯಾರ್ಥಿಗಳಲ್ಲಿ ಉತ್ಸಾಹ ಇದಕ್ಕೆ ಕಾರಣ ಆಗಿದ್ದು ಮನಮೋಹನ್ ಸಿಂಗ್ ವಿವಿಯಲ್ಲಿ ನಡೆದ ಕೆಮೋತ್ಸವ ಕಾರ್ಯಕ್ರಮ. ವಿದ್ಯಾರ್ಥಿಗಳು ವಿಜ್ಞಾನದ ಕುರಿತು ರಸಪ್ರಶ್ನೆ, ಚರ್ಚಾ ಸ್ಪರ್ಧೆ ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದರು. ಇಂತಹ ವಿಶೇಷ ಕಾರ್ಯಕ್ರಮ ರೂಪಿಸಿದ ವಿವಿ ಕುಲಪತಿ ಪ್ರೊಫೆಸರ್ ಬಿ ರಮೇಶ್ ವಿದ್ಯಾರ್ಥಿಗಳಲ್ಲಿ ಮೂಕ ವಿಜ್ಞಾನದ ಕುರಿತು ಆಸಕ್ತಿ ಹೆಚ್ಚಿಸಲು ಕೆಮೋತ್ಸವ ಸಹಕಾರಿಯಾಗಿದೆ. ರಸಾಯನ ಶಾಸ್ತ್ರದ ಕುರಿತು ಹೆಚ್ಚು ಅರಿವು ಮೂಡಿಸಲು ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರು ಅಂತ ಅಭಿಪ್ರಾಯಪಟ್ಟರು. ಇಂದು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಕಿಮೋತ್ಸವ 2026 ಅನ್ನುವಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ನಮ್ಮ ವಿಶ್ವವಿದ್ಯಾಲಯ ಮತ್ತು ನಮ್ಮ ಇಡೀ ಕರ್ನಾಟಕದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಬೇಸಿಕ್ ಸೈನ್ಸ್ಗೆ ಎನ್ರೋಲ್ಮೆಂಟು ಕಡಿಮೆ ಆಗ್ತಾ ಇರೋದನ್ನು ನಾವೆಲ್ಲ ಗಮನಿಸಿದ್ದೀವಿ. ಅಡ್ವಾನ್ಸ್ಡ್ ಸೈನ್ಸಸ್ಗೆ ಸ್ವಲ್ಪ ಡಿಮ್ಯಾಂಡ್ ಇದೆ. ಹಾಗಾಗಿ ಬೇಸಿಕ್ ಸೈನ್ಸು ನಮ್ಮ ಎಲ್ಲ ಸಂಶೋಧನೆಗೆ ಅದು ತಾಯಿ ಬೇರಿದ್ದಾಗೆ. ಇವತ್ತು ಏನೇ ಟೆಕ್ನಾಲಜಿಕಲ್ ಇನೋವೇಷನ್ ಆದ್ರೂ ಕೂಡ ಅದಕ್ಕೆ ಮದರ್ ಸೋರ್ಸೇ ನಮ್ಮ ಬೇಸಿಕ್ ಸೈನ್ಸ್ ಸಬ್ಜೆಕ್ಟ್ಸ್ಗಳು. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಬಾಟ್ನಿ, ಝುವಾಲಜಿ, ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ ಈ ಸಬ್ಜೆಕ್ಟ್ಸ್ಗಳಿಗೆ ಸ್ಟೂಡೆಂಟ್ಸ್ಗಳನ್ನ ಅಟ್ರ್ಯಾಕ್ಟ್ ಮಾಡಬೇಕಾಗಿರೋದು ವಿಶ್ವವಿದ್ಯಾಲಯಗಳ ಜವಾಬ್ದಾರಿ. 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೆಮೋತ್ಸವದಲ್ಲಿ ಭಾಗವಹಿಸಿದ್ದು ಮೂಲ ವಿಜ್ಞಾನದ ಕುರಿತು ವಿದ್ಯಾರ್ಥಿಗಳಲ್ಲಿ ಸೃಜನಾತ್ಮಕ ಮನೋಭಾವ ಮೂಡಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ವಿವಿ ಕುಲಪತಿ ಪ್ರೊಫೆಸರ್ ಬಿ ರಮೇಶ್ ಹರ್ಷವನ್ನ ವ್ಯಕ್ತಪಡಿಸಿದ್ರು. ಈ ಬೇಸಿಕ್ ಸೈನ್ಸ್ನಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಡೆವಲಪ್ ಮಾಡುತ್ತೆ ಮತ್ತು ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಸ್ಗಳು ಏನು ಅನ್ನೋದು ಸ್ಟೂಡೆಂಟ್ಸ್ಗಳಿಗೆ ಅರ್ಥ ಆಗುತ್ತೆ. ಅದ್ರ ಜೊತೆಗೆ ತುಂಬ ಇಂಪಾರ್ಟೆಂಟು ಬೇರೆ ಬೇರೆ ಅಂಡರ್ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್ ಇನ್ಸ್ಟಿಟ್ಯೂಷನ್ ಸ್ಟೂಡೆಂಟ್ಸ್ ಮಧ್ಯೆ ಒಂದು ಸ್ಟ್ರಾಂಗ್ ನೆಟ್ವರ್ಕ್ ಡೆವಲಪ್ ಆಗುತ್ತೆ. ಅವರಿಗೆ ಪ್ರೊಫೆಷನಲ್ ನೆಟ್ವರ್ಕು ಮತ್ತು ಬೇರೆ ಬೇರೆ ಇಂಡಸ್ಟ್ರಿ ರೆಪ್ರೆಸೆಂಟೇಟಿವ್ಸ್ ಬಂದಿದ್ದಾರೆ, ರಿಸರ್ಚ್ ಲ್ಯಾಬ್ಗಳಿಂದ ರೆಪ್ರೆಸೆಂಟೇಟಿವ್ಸ್ ಬಂದಿರ್ತಾರೆ. ಇವ್ರುಗಳ ಮಧ್ಯೆ ಒಂದು ಸ್ಟ್ರಾಂಗ್ ಅಕಾಡೆಮಿಕ್ ನೆಟ್ವರ್ಕು, ಪ್ರೊಫೆಷನಲ್ ನೆಟ್ವರ್ಕ್ ಎಸ್ಟಾಬ್ಲಿಷ್ ಆಗುತ್ತೆ. ಅದು ಇವಾಗ ನೆಟ್ವರ್ಕ್ ಅಂತ ಕರಿತೀವಿ ಸ್ಟೂಡೆಂಟ್ಸ್ಗಳಿಗೆ. ಆ ನೆಟ್ವರ್ಕ್ ಎಸ್ಟಾಬ್ಲಿಷ್ ಆದರೆ ಅವರ ಫ್ಯೂಚರ್ ಪ್ರೊಫೆಷನಲ್ ಲೈಫ್ಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಸಿಗುತ್ತೆ. ಅದ್ರ ಜೊತೆಗೆ ಇಂಡಸ್ಟ್ರಿ ರಿಸರ್ಚ್ ಲ್ಯಾಬ್ಗಳಿಗೆ ಒಂದು ಅಲೈನ್ಮೆಂಟ್ ಸಿಗಬೇಕು, ಅಕಾಡೆಮಿಕ್ ಅಲೈನ್ಮೆಂಟ್ ಅನ್ನೋ ಉದ್ದೇಶನೂ ಕೂಡ ಈ ಕಾರ್ಯಕ್ರಮದ ಹಿಂದೆ ಇದೆ. ಒಟ್ಟಾರೆ ಬೆಂಗಳೂರು ನಗರ ವಿವಿ ವಿನೂತನ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ರಾಜ್ಯದ ಇತರೆ ವಿವಿಗಳಿಗೆ ಮಾದರಿ ಎನಿಸಿದೆ. ಪ್ರಸನ್ನ ದೇವನೂರು, ಮೆಟ್ರೋ ಬ್ಯೂರೋ, ಜೀ ಕನ್ನಡ ನ್ಯೂಸ್.